ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್ ನಿಧನ ಹೊಂದಿದ್ದಾರೆ. ನಾಳೆ ಬೆಳಗ್ಗೆ ಅವರ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಈ ಸಂದರ್ಭ ಅನೇಕ ಗಣ್ಯರು, ಚಿತ್ರರಂಗದ ಹಿರಿಕಿರಿ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆಯುತ್ತಾ ಇದ್ದಾರೆ. ಇನ್ನು ಸಂಗೀತ ನಿರ್ದೇಶಕ ಗುರುಕಿರಣ್ ಕೂಡ ಆಗಮಿಸಿದ್ರು. ಹಿರಿಯ ನಟ ಶ್ರೀನಾಥ್ ಕೂಡ ಆಗಮಿಸಿದ್ರು. ಸಂಗೀತ ನಿರ್ದೇಶಕ ಗುರುಕಿರಣ್ ಜೊತೆಗೆ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭ ಏನು ಹೇಳ್ತಾರೆ ಕೇಳೋಣ. ಗುರುಕಿರಣ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ನಾವು ಒಬ್ಬ ಲೆಜೆಂಡರಿ ನಟನನ್ನು ಕಳ್ಕೊಂಡಿದ್ದೀವಿ. ಮೇ ಬಿ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಲಾಸ್ ಅಂತ ಅನಿಸುತ್ತೆ. ಲೆಜೆಂಡರಿ ನಟ ಮಾತ್ರ ಅಲ್ಲ, ನನ್ನ ಲೆಕ್ಕದಲ್ಲಿ ಇದೊಂದು ಹಿ ವಾಸ್ ಎ ನಿರ್ಮಾಪಕರು, ನಿರ್ದೇಶಕರು, ವಿತರಕರು, ಎಲ್ಲದಕ್ಕಿಂತ ಸಾಹಸಿ ಅಂತ ಹೇಳಬೇಕು. ನಾನು ಹೇಳಬೇಕಂದ್ರೆ ಇಟ್ಸ್ ಎಂಡ್ ಆಫ್ ಎ ಒಂದು ಯುಗದ ಅಂತ್ಯ ಅಂತ ಹೇಳಬೇಕು. ಯಾಕಂದರೆ ಒಂದು 50 ವರ್ಷ ಇತಿಹಾಸ ಇರುವ ಯಾವುದು ಪ್ರೊಡಕ್ಷನ್ ಹೌಸಸ್ ನಮ್ಮಲ್ಲಿ ಇಲ್ಲ. ಆಮೇಲೆ ಎಷ್ಟೇ ಹಿಟ್ ಕೊಟ್ಟರು, ಎಷ್ಟೇ ಫ್ಲಾಪ್ ಕೊಟ್ಟರು, ಆ ಬ್ಯಾನರ್ ಇನ್ನೂ ನಡೀತಾನೆ ಇದೆ, ಇನ್ನೂ ಚಿತ್ರ ಮಾಡ್ತಾನೆ ಇದೆ. ಆ ಧೈರ್ಯಕ್ಕೆ ಮೆಚ್ಚಬೇಕು. ಬೇರೆಯವ್ರು ಒಂದು ಚಿತ್ರ ಮಾಡಿದ್ರೆ ಸ್ವಲ್ಪ ದುಡ್ಡು ಬಂತು ಅಂತ ಎತ್ಕೊಂಡು ಹೋಗ್ತಾರೆ, ಹೋಯ್ತು ಅಂತ ಹೇಳಿದರೆ ಮತ್ತೆ ಹೋದರೂ ಎತ್ಕೊಂಡು. ಬಟ್ ಇವರು ಫ್ಲಾಪ್ಸಾ ಹಿಟ್ಸಾ ಯಾವುದೋ ಒಂದು, ಯಾಕೆಂದರೆ ಇತ್ತೀಚೆಗೆ ಸ್ವಲ್ಪ ಐ ಥಿಂಕ್ ಒಂದು ಸ್ವಲ್ಪ ಜಾಸ್ತಿ ಜನ ಕನ್ನಡ ಜನತೆ ಕೈ ಹಿಡಿಲಿಲ್ಲ ಅನಿಸುತ್ತೆ. ಅದು ಬಿಟ್ಟರೆ ಐ ಥಿಂಕ್ ಈಗ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಇವರು ಯಾವತ್ತೋ ಮಾಡಿ ಆಗಿದೆ. ಸಿಂಗಾಪುರಲ್ಲಿ ಇಡೀ ಯೂನಿಟ್ ತಗೊಂಡೋಗಿ ಪಿಕ್ಚರೈಸು, ನಮ್ಮ ಆಫ್ರಿಕಲ್ ಶೀಲ ಒಂದು 5 ಲ್ಯಾಂಗ್ವೇಜಲ್ಲಿ ಇಡೀ ಚಿತ್ರತಂಡ ಅಲ್ಲಿ ಹೋಗಿ ಶೂಟಿಂಗ್ ಮಾಡೋದು ಈಗಿನ ಥರ ಸುಲಭ ಅಲ್ಲ. ಈಗಿನ ಥರ ಈಗ ಏಜೆನ್ಸೀಸ್ ಇರುತ್ತೆ. ಈಗ ಅವರೇ ಹೋಗಿ ಖುದ್ದು ವರ್ಕ್ ಮಾಡಿ ಮಾಡಬೇಕಿತ್ತು. ಸೊ ಐ ಥಿಂಕ್ ಆ ಸಾಹಸ ನನ್ನ ಲೆಕ್ಕದಲ್ಲಿ, ಆ ಧೈರ್ಯ ಅದು ಒಳಗಿದ್ನ ಗುಂಡಿಗೆಯಿಂದ ಬರೋದು. ಅದು ಬೇರೆಯವರು ಯಾರಿಗೆ ಆ ಧೈರ್ಯ ಬರೋದು ಡೌಟ್ ನನಗೆ. ಯಾಕೆಂದರೆ ಎದ್ರು ಬಿದ್ದರು ಚಿತ್ರರಂಗದಲ್ಲಿ ಇದ್ರು, ಈ ದುಡ್ಡು ತಗೊಂಡು ಬೇರೆ ಕಡೆ ಹಾಕಿಲ್ಲ, ಮತ್ತೆ ಚಿತ್ರ ಮಾಡ್ತಾನೆ ಇದ್ರು. ಅದಕ್ಕೆ ನಿಜವಾಗಿ ಹೇಳ್ತೀನಿ, ಚಿತ್ರರಂಗದ ಲೆಕ್ಕದಲ್ಲಿ ಹ್ಯಾಟ್ಸ್ ಆಫ್ ಟು ಹಿಮ್. ಸರ್, ನಿಮ್ಮ ಅವರ ಕೊನೆಯ ಭೇಟಿ ಯಾವಾಗ? ನಾನು ಸ್ವಲ್ಪ ಟೈಮ್ ಆಯಿತು, ಫೋನಲ್ಲಿ ಮಾತಾಡಿದ್ದೆ. ಯಾಕಂದರೆ ಯೋಗಿ ರೆಗ್ಯುಲರ್ ಟಚಲ್ಲಿದ್ದರು. ಈ ಮನೆ ಶಿಫ್ಟ್ ಆದ ನಂತರ ಹಳೆ ಮನೆಗೆ ಹೋಗಿದ್ದೆ ಲಾಸ್ಟು. ಈ ಮನೆ ಶಿಫ್ಟ್ ಆದ ನಂತರ ನಾನು ಬಂದಿರಲಿಲ್ಲ. ಸೊ ಐ ಥಿಂಕ್ ಸ್ವಲ್ಪ ಗ್ಯಾಪ್ ಆಯಿತು. ಫೋನಲ್ಲಿ ಮಾತಾಡ್ತಾ ಇದ್ದೆ. ಒಬ್ಬಗೂ ಯೋಗಿ ಅವರು ರೆಗ್ಯುಲರ್ ಟಚಲ್ಲಿದ್ದರು. ಇವನ್ ಮೊನ್ನೆ ಅವರು ದುಬೈಯಲ್ಲಿ ಅವ್ರ ಮಗನ ಮನೆಗೆ ಹೋಗಿದೆ. ಸೊ ಈಸ್ ಮೋರ್ ಆಫ್ ಎ ಫ್ಯಾಮಿಲಿ ಫ್ರೆಂಡ್. ಅದಕ್ಕಿಂತ ನಾವೊಂದು ಇನ್ನೊಂದು ಜೊತೆಯಲ್ಲಿ ಒಂದು ಆಡಿಯೋ ಕಂಪನಿ ಇದೆ, ನಮ್ಮ ಜೊತೆಯಲ್ಲಿ ಮಾಡಿದ್ದೀವಿ. ಒಂದು ಯೂಸರ್ ನಾನು ಹೇಳ್ಬೇಕಂದ್ರೆ ಇಲ್ಲಿ ಲೆಡ್ ಎ ರಾಯಲ್ ಲೈಫ್. ಒಂದು ರಾಜನ್ ಥರ ಇದ್ದರು. ಸೆಟ್ಟಿಗೆ ಬಂದರು ಅಷ್ಟೇ. ಬಂದರೆ ಒಂದು ಪ್ರೊಡ್ಯೂಸರ್, ಈಗ ಅವರು ಕೆಲವರು ಬಂದರೆ ಯಾರ ದಳ್ಳಾಳಿ ಬಂದಂಗೆ ಅನಿಸುತ್ತೆ. ಬಟ್ ಇವ್ರು ಬಂದಾಗ ಒಂದು ರಾಜ ಬಂದರೆ, ಸೆಟ್ಟಿಗೆ ಒಂದು ರಾಜ ಬಂದಂಗೆ ಇರುತ್ತೆ. ಒಂದು ಬಂದರೆ ಪ್ರೊಡ್ಯೂಸರ್ ಬಂದರು, ಒಂದು ಹವಾ ಕ್ರಿಯೇಟ್ ಆಗುತ್ತೆ. ಅಷ್ಟು ಹವಾ ಕ್ರಿಯೇಟ್ ಆಗ್ತಾಯಿತ್ತು. ಸೊ ಒಂದು ಐ ಥಿಂಕ್ ಸಫರ್ ಆಗಿಲ್ಲ, ಸಾರ್ಥಕ ಜೀವನ ಅಂತ ಹೇಳಿದ್ರು. ಸರ್, ಅವರ ನಿರ್ಮಾಣದ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡಿರುವಂಥದ್ದು ಆಪ್ತಮಿತ್ರನ ಮರೆಯೋಕ್ಕಾಗದೇ ಇಲ್ಲ ಬಿಡಿ. ಸೊ ಅದರಲ್ಲಿ ಅದನ್ನು ಆ ಸಿನಿಮಾನ ನಿರ್ಮಾಣ ಮಾಡುವಾಗ ಅವರ ಇನ್ವಾಲ್ವ್ಮೆಂಟ್ ಹೇಗಿರ್ತಾ ಇತ್ತು ಸರ್? ನೀವು ಮಾಡೋ ಮ್ಯೂಸಿಕ್ನೆಲ್ಲ ಅವ್ರು ಕೇಳ್ತಾ ಇದ್ರಾ? ಏನಾದರೂ ಹೇಳಿದ್ರಾ? ಬಿಕಾಸ್ ರಾರ ಸರಸಕರಾರ ಅದು ಪ್ಯಾನ್ ಇಂಡಿಯಾ ಹಿಟ್ ಆಗಿತ್ತು. ಆ ಒಂದು ಸಾಂಗು ಇವತ್ತಿಗೂ ಎಲ್ಲರೂ ಕೇಳ್ತಾ ಇರ್ತಾರೆ. ಸೊ ಅವರ ಇನ್ವಾಲ್ವ್ಮೆಂಟ್ ಹೇಗಿತ್ತು ಸರ್ ಅವಾಗ? ಈಗ ಅವರು ಸ್ಟಾರ್ಟಿಂಗಿಂದ ಎಲ್ಲ ನಿರ್ಮಾಣ ಮಾಡಿದ ಎಲ್ಲ ಚಿತ್ರಗಳಲ್ಲಿ ಹಾಡು ಹೈಲೈಟು. ಪ್ರತಿಯೊಂದು ಚಿತ್ರದಲ್ಲಿ ಹಾಡು ಹೈಲೈಟ್ ಆಗ್ತಾಯಿತ್ತು. ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಬೇರೆ ಇದ್ದು. ಐ ಥಿಂಕ್ ವಿಜಯಾನಂದ್ ಸ್ವಲ್ಪ ಜಾಸ್ತಿ ಇದ್ದಿದ್ದು. ಬೇರೆ ಬೇರೆಯವ್ರದ್ದು ಎಲ್ಲದು ಮುಂಚಿನಲ್ಲೇ ಹಿಟ್ಟು. ಉದಯ್ ಶಂಕರ್ ಪರ್ಮನೆಂಟ್ ಆಗಿದ್ರು. ನಾನು ಬರುವಾಗ ಉದಯ್ ಶಂಕರ್ ಇರಲಿಲ್ಲ. ಸೊ ಫಸ್ಟ್ ಬರುವಾಗ ಅವ್ರು ಕೂತು ಆಮೇಲೆ ಕಂಪೋಸಿಂಗಲ್ಲಿ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಇದು ಚೆನ್ನಾಗಿದೆಯಾ. ಆಮೇಲೆ ಬಿಟ್ಬಿಡೋಕೆ ಶುರು ಮಾಡಿದ್ರು. ಆಮೇಲೆ ಸೆಕೆಂಡ್ ಆಪ್ತಮಿತ್ರ ಟೈಮಲ್ಲಿ ಜಾಸ್ತಿ ಯೋಗಿ ಜೊತೆಯಲ್ಲಿ ಇದ್ದಿದ್ದು. ಟೇಸ್ಟ್ ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗಿ ಬರಬೇಕು, ಕಾಂಪ್ರಮೈಸ್ ಇಲ್ಲ. ಈಗ ಪಿಕ್ಚರಲ್ಲಿ ಕಾಂಪ್ರಮೈಸ್ ಇಲ್ಲ. ಈಗ ಚಿತ್ರಕ್ಕೆ ಏನು ಹಾಕಬೇಕೋ, ಏನು ಮಸಾಲೆ ಗೀಸಲ್ಲ ಹಾಕಬೇಕೋ ಅದರಲ್ಲಿ ನಯ ಪೈಸೆ ಕಾಂಪ್ರಮೈಸ್ ಇರಲಿಲ್ಲ. ಅಲ್ಲಿ ಏನನ್ನು ಉಳಿಸಬೇಕು ಅದೆಲ್ಲ ಇಲ್ಲ. ಚಿತ್ರ ಮಾಡುವಾಗ ಇಸ್ ದಿಲ್ದಾರ್. ಕೊನೆಯದಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ಬಿಟ್ಟು ಅವರು ಸಿನಿಮಾದಲ್ಲೇ ದುಡಿದ್ರು, ಸಿನಿಮಾದಲ್ಲೇ ಕಳೆದುಕೊಂಡ್ರು, ಸಂಪಾದನೆ ಮಾಡಿದ್ರು, ಕಳ್ಕೊಂಡ್ರು, ಮತ್ತೆ ಸಂಪಾದನೆ ಮಾಡಿದ್ರು. ಒಂದು ರೀತಿ ಹೇಳಬೇಕು ಅಂತಂದರೆ ಧೈರ್ಯವಂತ ಅಂತಲೇ ಹೇಳ್ಬೋದು ಇವ್ರನ್ನ. ಯಾಕಂದರೆ ಅಷ್ಟು ಸಿನಿಮಾಗಳನ್ನ ಮಾಡಿ ನಾನು ಸಿನಿಮಾ ಮಾಡ್ತೀನಿ ಕೊನೆವರೆಗೂ ಅಂತ ಸಿನಿಮಾ ಮಾಡ್ತಾನೆ ಅವರು ಇವತ್ತು ನಿಧನರಾಗಿರುವಂಥದ್ದು. ಇನ್ನೂ ಅವ್ರಿಗೆ ಉತ್ಸಾಹ ಕಮ್ಮಿ ಆಗಿರಲಿಲ್ಲ. ಚೌಕ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ರು 80 ವರ್ಷ ಆದರೂ. ಅದ್ರ ಬಗ್ಗೆ ಹೇಳೋದಾದರೆ ಸರ್? ಇಲ್ಲ, ಕರ್ನಾಟಕ ಸಾಹಸಿ ಅಂತ ಹೇಳಿದ್ರೆ ಐ ಥಿಂಕ್ ನೋಬಡಿ ಎಲ್ಸ್ ಇವರು.
ಇದ್ದಾರೆ ಬೇರೆಯವ್ರು, ಕೆಲವ್ರು ಮಾಡಿದ್ದಾರೆ, ರಿಯಲಿ ಸಾಹಸ ಮಾಡಿದ್ದಾರೆ. ಬಟ್ ಇವರಷ್ಟು ಮಾಡಿಲ್ಲ. ನಾನು ಹೇಳೋದು, ಇವ್ರು ಎದ್ರು ಬಿದ್ದರು, ಇವ್ರು ಏಟು ತಿಂದಿಷ್ಟು ಅಷ್ಟಿಷ್ಟಿಲ್ಲ. ಆ ಏಟು ತಿಂದ್ರು ಮತ್ತೆ ಹಾರೋದಿದೆಯಲ್ಲ, ಇಲ್ಲ ಮಾಡ್ತೀನಿ ಅಂತ. ಆಮೇಲೆ ಸಣ್ಣ ಪಿಕ್ಚರ್ ಮಾಡೇ ಇಲ್ಲ ಅವ್ರು, ದೊಡ್ಡ ದೊಡ್ಡ ಪಿಕ್ಚರು. ಆಮೇಲೆ ತುಂಬ ಜನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಶ್ರುತಿ ಆಗಲಿ, ಇವತ್ತು ತುಂಬ ಜನ ವಿನೋದ್ ರಾಜನ ಇಂಟ್ರೊಡ್ಯೂಸ್ ಮಾಡಿ ತುಂಬ ಒಳ್ಳೆ ಕೆಲಸ. ನಾನು ಹೇಳೋದು, ಬೇರೆಯವರು ಭಯ ಪಡುವಂಥ ಕೆಲಸ ಮಾಡಿದ್ದಾರೆ. ಅದೊಂದು ಯಾವತ್ತು ಹ್ಯಾಟ್ಸ್ ಆಫ್ ಅದಕ್ಕೆ. ಸೊ ನೋಡಿದ್ರಲ್ಲ, ಇದಿಷ್ಟು ಗುರುಕಿರಣ್ ಅವರ ಮಾತು.